ಪರಪ್ಪನ ಅಗ್ರಹಾರದಲ್ಲಿ ಹೇಳತೀರದ ದರ್ಶನ್ ಪರಿಸ್ಥಿತಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತ ನಟ ದರ್ಶನ್ರ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಮಾತು ಮರೆತು ಮೌನಕ್ಕೆ ಜಾರಿದ್ದಾರೆ ಆರೋಪಿ ದರ್ಶನ್. ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ಮಾತನ್ನ ಮರೆತು ಮೌನಕ್ಕೆ ಜಾರಿದ್ದಾರೆ ನಟ ದರ್ಶನ್. ಯಾರ ಸಹವಾಸವೂ ಬೇಡ ಅಂತ ದರ್ಶನ್ ಜೈಲಿನಲ್ಲಿ ಒಬ್ಬಂಟಿಯಾಗಿದ್ದಾರೆ. ವರ್ಕೌಟ್ ಮಸ್ಟ್ ಅಂತಿದ್ದ ದರ್ಶನ್ ದಿನಚರಿಯನ್ನೇ ಮರ್ತ್ರ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಮಾನಸಿಕವಾಗಿ ಮತ್ತಷ್ಟು ಕುಗ್ಗಿದ ದರ್ಶನ್ ಗಪ್ ಚುಪ್ಪಾಗಿದ್ದಾರೆ. ಜೈಲಿನಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ, ಒಬ್ಬಂಟಿಯಾಗಿದ್ದಾರೆ. ಕೈದಿ ನಂಬರ್ 6106. ಸೊ ಜೈಲಿನಲ್ಲಿ ಈಗ ಸೆರೆವಾಸವನ್ನ ಅನುಭವಿಸ್ತಾ ಇರೋ ಅಂತ ದಾಸ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ವರ್ಕೌಟ್ ಮಸ್ಟ್ ಅಂತ ಇದ್ದಂತ ದರ್ಶನ್ ಯಾರ ಬಳಿನೂ ಮಾತಾಡ್ತಾ ಇಲ್ಲ, ಯಾರ ಸಹವಾಸನೂ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಜೈಲ್ ಸೇರಿದ ಮೇಲೆ ದರ್ಶನ್ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ವರ್ಕೌಟ್ನ ಕೂಡ ಮಾಡ್ತಾ ಇಲ್ಲ, ಒಬ್ಬಂಟಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಒಂದು ಮಾಹಿತಿ. ಅಂಕಿತಾ, ಮಧುಸೂದನ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಆರೋಪಿಗಳು ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಅದರಂತೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೊತೆಗೆ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದರೆ ನಟ ದರ್ಶನ್ ಜೈಲಿಗೆ ಹೋದ್ಮೇಲೆ ಯಾರ ಜೊತೆನೂ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಸಹ ಕೈದಿಗಳೇನಿದ್ದಾರೆ ಇನ್ನಿತರ ಆರೋಪಿಗಳು ಅವರ ಜೊತೆ ಕೂಡ ಯಾವುದೇ ರೀತಿಯ ಮಾತುಕತೆಯನ್ನ ನಡೆಸ್ತಾ ಇಲ್ಲ, ಕಂಪ್ಲೀಟ್ ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳಿ ಜೈಲಾಧಿಕಾರಿಗಳ ಬಳಿಯಿಂದ 4 ಪುಸ್ತಕವನ್ನು ಅವರು ಪಡ್ಕೊಂಡಿದ್ದಾರೆ. ಅಂದ್ರೆ 5 ಕಥೆಯ ಪುಸ್ತಕಗಳನ್ನ ಪಡ್ಕೊಂಡು ಪುಸ್ತಕದ ಓದೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ದಿನದಿಂದ ದಿನಕ್ಕೆ ಕುಗ್ಗಿ ಹೋಗ್ತಾ ಇದ್ದಾರೆ ದರ್ಶನ್ ಅವರು ಅಂತ ಹೇಳಿ, ಮಾಡಿರುವಂತಹ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಅನ್ನೋ ಲೆವೆಲ್ಗೆ ಅವರು ಕುಗ್ಗಿ ಹೋಗ್ತಾ ಇದ್ದಾರೆ. ಜೊತೆಗೆ ಯಾರಿಂದನೂ ಯಾರ ಜೊತೆನೂ ಅವರು ಸಹ ಬೆರೀತಾ ಇಲ್ಲ ಅಂತ ಹೇಳಿ ರಾತ್ರಿ ಮಲಗುವಾಗ ಕಾರ್ಪೆಟ್ ಮೇಲೆ ಮಲಗಿದ್ರು. ಜೊತೆಗೆ ಆ ಜೈಲು ಕೋಣೆ ಏನಿದೆ ಅಲ್ಲೇ ಅವರು ಕೂತ್ಕೊಂಡು ಪುಸ್ತಕದ ಮೊರೆ ಹೋಗಿದ್ದಾರೆ ಅಂತ ಹೇಳಿ. ಸಂಜೆ ಆದರೆ ಸಾಕು ಕಂಪ್ಲೀಟ್ ಆಗಿ ಪುಸ್ತಕವನ್ನ ಓದ್ಕೊಂಡು ಕೂತ್ಕೊಂತಾರೆ. ಅಂದ್ರೆ ಹೊರಭಾಗದಲ್ಲಿರುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅವರು ತಮ್ಮ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇದ್ರು, ವರ್ಕೌಟ್ ಅನ್ನ ಮಾಡ್ತಾ ಇದ್ರು, ಅದಕ್ಕೆ ಬೇಕಾದಂತಹ ಮೀಲ್ಸ್ ಅನ್ನು ಅವರು ತಿಂತಾ ಇದ್ರು. ಆದರೆ ಜೈಲಿನಲ್ಲಿ ಆ ರೀತಿ ಆಗಲ್ಲ. ಜೈಲಿನಲ್ಲಿ ತನ್ನದೇ ಆದಂತಹ ಒಂದು ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಆದರೆ ಕಂಪ್ಲೀಟ್ ಆಗಿ ಅಲ್ಲಿ ವರ್ಕೌಟು ಇಲ್ಲದೆ ಅವ್ರ ಪಾಡಿಗೆ ಕೂತ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.